ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯಿಂದ ಪ್ರಮುಖ ಸುದ್ದಿಗಳನ್ನು. ಪರವಾನಗಿ ಇಲ್ಲದೆ ಮಹಾರಾಷ್ಟ್ರದಿಂದ ತೆಲಂಗಾಣಕ್ಕೆ ಅಕ್ರಮವಾಗಿ ಸಾಗಿಸುತ್ತಿದ್ದ 1 ಕೋಟಿ ಮೌಲ್ಯದ ಮದ್ಯವನ್ನು ಅಬಕಾರಿ ಪೊಲೀಸರು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 65ರ ಮೇಲಿನ ಮೊಳಕೇರ ಗ್ರಾಮದಲ್ಲಿ ಜಪ್ತಿ ಮಾಡಿ ಓರ್ವ ಆರೋಪಿಯನ್ನು ಬಂಧನ ಮಾಡಿದ್ದಾರೆ. ವಾಹನ ಚಾಲಕ ಉತ್ತರ ಪ್ರದೇಶದ ಮೂಲದ ಮನೋಜ್ ಕುಮಾರ್ ಬಂಧಿತ ಆರೋಪಿಯಾಗಿದ್ದು, ಐಚರ್ ವಾಹನದಲ್ಲಿ 860 ಪೆಟ್ಟಿಗೆಯಲ್ಲಿ 1485 ಲೀಟರ್ ವೈನ್ ಹಾಗೂ 6725 ಲೀಟರ್ ಮದ್ಯವನ್ನು ಅಬಕಾರಿ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಸುಮಾರು 34 ವರ್ಷಗಳಿಂದ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೂ ಮುಂಬಡ್ತಿ ವಿಚಾರದಲ್ಲಿ ನನಗೆ ಇಲಾಖೆ ಅನ್ಯಾಯ ಮಾಡುತ್ತಿದೆ ಎಂದು ನಿವೃತ್ತ ಎಎಸ್ಐ ಮೇಘರಾಜ್ ಯಲ್ಲಪ್ಪ ತಮ್ಮ ಅಳಲನ್ನು ತೋಡಿಕೊಂಡಿದ್ದರು. ಸೇರ್ಕೊಂಡು 34 ವರ್ಷ ನಾನು ಸರ್ವಿಸ್ ಮಾಡಿದೆ ಸರ್. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನನಗೆ ಯಾವ ಡಿಪಾರ್ಟ್ಮೆಂಟ್ನೂ ಸಹಾಯ ಮಾಡಲಿಲ್ಲ ಸರ್. ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಿಲ್ಲ, ಡಿ ಸಿ ಅವ್ರು ಮಾಡಲಿಲ್ಲ, ನಾನು ಐ ಸಿ ಡಿ ಸಿ ಅವ್ರು ಮಾಡಲಿಲ್ಲ, ಯಾರನ್ನೂ ಮಾಡಲಿಲ್ಲ ಸರ್. ಅಷ್ಟು ಅನ್ಯಾಯ. ಈಶ್ವರ್ ಕಂಟೆನೂ ಕೊಟ್ಟಿದ್ದು ಸರ್, ಅವ್ರಿಗೆ ಡಿ ಸಿ ಅವ್ರು ಕೊಟ್ಟರು ಸರ್. ಡಿ ಸಿ ಅವ್ರು ನನಗೆ ಅನ್ಯಾಯ ಮಾಡಿಲ್ಲ ಸರ್. ಫಸ್ಟ್ ನಮ್ಮದು ಕೋರ್ಟ್ ಕೇಸ್ ನಡೀತದೆ ಸರ್. JMFC ಪ್ರೈವೇಟ್ ಕಂಪ್ನಿ JMFC ಬೀದರ್ ನಡೀತದೆ ಸರ್. ನಡೆದಾಗ ಅವ್ರು ಏನು ಮಾಡಿದ್ರು ಸರ್, JMFC ಕೊಡ್ದವರು ಇಲ್ಲಿ ಆಗಲ್ಲ ಚಿಳುಬುಕ ಮಾಡ್ಬೇಕಂತೇಳಿ ಅವ್ರು ಆದೇಶ ಮಾಡಿದ್ರು ಸರ್. ಮತ್ತೆ ನಾವು ಸೆಷನ್ ಕೋರ್ಟ್ಗೆ ಅಪೀಲ್ ಮಾಡಿದ್ವಿ ಸರ್. ಏನಂತೂ ಇಲ್ಲಿ ಕೇಸ್ ಇಲ್ಲೇ ಆಗಿಂದ SPFಲ್ಲಿ ಇಲ್ಲೇ ಕೇಸ್ ಆಗಬೇಕಂತ ನಾವು ಅಪೀಲ್ ಮಾಡಿದ್ವಿ ಸರ್. ಅವ್ರು ಸೆಷನ್ದವ್ರು ಏನು ಮಾಡಿದ್ರು ಸರ್, ಕೋರ್ಟ್ ಇಲ್ಲೇ ಮಾಡಬೇಕಂತ ಆರ್ಡರ್ ಮಾಡಿದ್ರು ಸರ್, ಆದೇಶ ಮಾಡಿದ್ರು ಸರ್. ಆದೇಶ ಮೊಬೈಲ್ ಹೆಚ್ಚಾಗಿ ಬಳಸಬೇಡ ಎಂದು ಬುದ್ಧಿವಾದ ಹೇಳಿದ್ದಕ್ಕೆ 10ನೇ ತರಗತಿಯ ಬಾಲಕಿಯೊಬ್ಬಳು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬುಧವಾರ ಕಮಲನಗರ ತಾಲೂಕಿನ ಡಿಗ್ಗಿ ಗ್ರಾಮದಲ್ಲಿ ನಡೆದಿದೆ. 15 ವರ್ಷದ ಸೋನಿ ಆತ್ಮಹತ್ಯೆ ಮಾಡಿಕೊಂಡ ಬಾಲಕಿಯಾಗಿದ್ದು, ಹೆಚ್ಚಾಗಿ ಮೊಬೈಲ್ ಬಳಕೆ ಮಾಡಬೇಡ ಎಂದು ಆಕೆಯ ತಂದೆ ಸಂತೋಷ್ ಬುದ್ಧಿವಾದ ಹೇಳಿದರು. ಇದರಿಂದ ಮನನೊಂದ ಬಾಲಕಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ತಿಳಿದು ಬಂದಿದೆ. ಈ ಕುರಿತು ಕಮಲನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿವಿಧ ಬೇಡಿಕೆಗೆ ಆಗ್ರಹಿಸಿ ಬೀದರ್ನಲ್ಲಿರುವ ಪೌರಾಡಳಿತ ಸಚಿವ ರಹೀಂ ಖಾನ್ ಮನೆ ಮುಂದೆ ಪೌರ ನೌಕರರ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ಸ್ಥಳೀಯ ಸಂಸ್ಥೆ ನೌಕರರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು. ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೌಕರರನ್ನು ನೇರ ಪಾವತಿಗೆ ಒಳಪಡಿಸುವುದು, ದಿನಗೂಲಿ ನಿವೇತನ, ಟೈಮ್ ಸ್ಕೇಲ್ ನೌಕರರನ್ನು ಖಾಲಿ ಹುದ್ದೆಗಳಿಗೆ ಸಕ್ರಮತ್ತಿ ವಿಲನತ್ತಿ ಮಾಡುವುದು ಮತ್ತು ಪೌರ ಕಾರ್ಮಿಕರು, ಲೋಡರ್ಸ್, ಕ್ಲೀನರ್ಸ್ ವೇತನವನ್ನು SFC ಅನುದಾನದಲ್ಲಿ ನೀಡುವುದು ಹೀಗೆ ಒಟ್ಟು 4 ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹೋರಾಟ ನಡೆಸಲಾಯಿತು. ಬೀದರ್ ನಗರ ಸೇರಿ ಜಿಲ್ಲಾದ್ಯಂತ ಸಾರಿಗೆ ಇಲಾಖೆ ಅಧಿಕಾರಿಗಳು ಮಿಂಚಿನ ದಾಳಿ ನಡೆಸಿ PY ನೋಂದಣಿ ಹೊಂದಿರುವ ವಾಹನಗಳಿಗೆ ಭಾರಿ ಟ್ಯಾಕ್ಸ್ ವಸೂಲಿ ಮುಂದಾಗಿದ್ದಾರೆ. ಪಾಂಡಿಚೇರಿ ಸೇರಿದಂತೆ ಅನ್ಯ ರಾಜ್ಯದಿಂದ ಐಷಾರಾಮಿ ಕಾರುಗಳನ್ನು ಖರೀದಿ ಮಾಡಿ ಲೋಡ್ ಟ್ಯಾಕ್ಸ್ ಉಳಿಸಲು PY ನೋಂದಣಿ ಮಾಡಿಸಿದ ವಾಹನಗಳನ್ನು ಕಳೆದ 2 ದಿನಗಳಿಂದ ಬೀದರ್ ನಗರ ಸೇರಿ ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ತಪಾಸಣೆ ಮಾಡಲಾಗುತ್ತಿದೆ. ಸಾಮರಸ್ಯದ ಸಂಕೇತವಾದ ಬೀದರ್ನ ಅಷ್ಟೂರ್ ಜಾತ್ರೆ ಅದ್ದೂರಿಯಾಗಿ ನಡೆಯುತ್ತಿದೆ. ಭೇದ ಭಾವ ಮರೆತು ಹಿಂದೂಗಳು ಅಲ್ಲಂಪ್ರಭು ಮತ್ತು ಮುಸ್ಲಿಮರು ಅಹಮದ್ ಶಾ ವಲಿ ಎಂದು ಶತಮಾನಗಳಿಂದ ವಿಜೃಂಭಣೆಯಿಂದ ಜಾತ್ರೆ ಆಚರಿಸುತ್ತಾರೆ. ವರ್ಷಕ್ಕೊಮ್ಮೆ ನಡೆಯುವ ಈ ಜಾತ್ರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಮುಸ್ಲಿಮರು ಬಂದು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಕಲಬುರಗಿ ಜಿಲ್ಲೆಯ ಮಡಿಹಾಳ ಗ್ರಾಮದಿಂದ ಬೀದರ್ ಜಿಲ್ಲೆಯ ಅಷ್ಟೂರ್ ಗ್ರಾಮದವರೆಗೆ ನೂರಾರು ಭಕ್ತರು ನಡೆದುಕೊಂಡು ದೇವಿ ಮಾಯಾ ಮಾತೆಯ ತೆಗೆದುಕೊಂಡು ಬಂದು ಅಷ್ಟೂರ್ ಗ್ರಾಮದ ದೇವಸ್ಥಾನದಲ್ಲಿ ಸುಮಾರು 5 ದಿವಸ ಇದು ಪ್ರತಿನಿತ್ಯ ಒಂದೊಂದು ವಿಶೇಷ ಪೂಜೆ ಸಲ್ಲಿಸುತ್ತಾರೆ.
ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಹಾಗೂ ಕರ್ನಾಟಕ ಸಾಹಿತ್ಯ ಸಂಘದ ಸಂಯೋಗದೊಂದಿಗೆ ಬೀದರ್ ನಗರದ ಗುಂಪಾ ರಸ್ತೆಯಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ನಾಟ್ಯ ಸಂಘ ಥಿಯೇಟರ್ ಹತ್ತಿರದ ಗುಂಪಾ ರಿಂಗ್ ರಸ್ತೆ ಮೇಲೆ ವಿಶ್ವ ರಂಗಭೂಮಿ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ವೇಳೆ ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ನ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಮಾತನಾಡಿ, ವಿಶ್ವ ರಂಗಭೂಮಿ ದಿನಾಚರಣೆಯನ್ನು ವಿಶ್ವದ 85 ರಾಷ್ಟ್ರಗಳಲ್ಲಿ ಆಚರಿಸಲಾಗುತ್ತದೆ. ರಾಜ್ಯದಲ್ಲಿಯೂ ನಾಟಕ ಅಕಾಡೆಮಿಯು ರಂಗಭೂಮಿ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಆಚರಿಸುತ್ತಿದೆ. ಹುಮ್ನಾಬಾದ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವ ಪವರ್ ಸ್ಟೇಷನ್ನಲ್ಲಿ ಈ ಘಟನೆ ಜರುಗಿದ್ದು, ಬಿಸಿಲಿನ ತಾಪಕ್ಕೆ ಕೆಪಾಸಿಟರ್ ಬ್ಯಾಂಕ್ ಸ್ಫೋಟಗೊಂಡಿರುವ ಶಂಕೆ ಇದೆ. 30 ವರ್ಷಗಳ ಹಳೆಯದಾದ ಪವರ್ ಸ್ಟೇಷನ್ ಇದಾಗಿದ್ದು, ಬೆಂಕಿ ಕಾಣಿಸುತ್ತಲೇ ಅಗ್ನಿನಂದಕ ಯಂತ್ರದಿಂದ ಬೆಂಕಿ ನಂದಿಸಲು ಪವರ್ ಸ್ಟೇಷನ್ ಸಿಬ್ಬಂದಿ ಹರಸಾಹಸ ಪಟ್ಟರು. ನಂತರ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾದರು. ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ ಹಿನ್ನೆಲೆ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಬೀದರ್ ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷ ಸೋಮನಾಥ್ ಪಾಟೀಲ್, ಹಿರಿಯ ನಾಯಕ ಬಸವನಗೌಡ ಯತ್ನಾಳ್ ಅವರನ್ನು ಉಚ್ಚಾಟಿಸಿರುವುದು ನೋವಿನ ಸಂಗತಿ. ಆದರೆ ಭಾರತೀಯ ಜನತಾ ಪಾರ್ಟಿ ಕೋಟ್ಯಂತರ ಸಮರ್ಪಣಾ ಕಾರ್ಯಕರ್ತರನ್ನು ದೇಶ ಕಟ್ಟುವ ಬದ್ಧತೆಗಾಗಿ ಸಜ್ಜುಗೊಳಿಸಿದ ಪಕ್ಷ ಅಶಿಸ್ತಿನ ವಿರುದ್ಧ ಪಕ್ಷದ ವರಿಷ್ಠರು ಕೈಗೊಂಡಿರುವ ನಿರ್ಧಾರ ಸ್ವಾಗತಾರ್ಹ ಎಂದರು. ಬಸವನಗೌಡ ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಬಿಜೆಪಿ ಉಚ್ಚಾಟನೆ ಮಾಡಿದ ಪಕ್ಷದಿಂದ ಬಸವನಗೌಡ ಪಾಟೀಲ್ ಯತ್ನಾಳರು ನಮ್ಮ ಹಿರಿಯ ನಾಯಕರಾಗಿದ್ದರು. ಅವರಿಗೆ ಉಚ್ಚಾಟನೆ ಮಾಡಿದ್ದು ದುರದೃಷ್ಟವಶಾತ್ ಒಳ್ಳೆಯ ಸಂಗತಿ ಏನಲ್ಲ. ಆದರೂ ಕೂಡ ನಮ್ಮ ಪಕ್ಷ ಶಿಸ್ತಿನ ಪಕ್ಷ. ಅವರು ಪದೇ ಪದೇ ಶಿಸ್ತು ಉಲ್ಲಂಘನೆ ಮಾಡಿದ್ದರಿಂದ ಇವತ್ತು ಪಕ್ಷ ಎಲ್ಲಕ್ಕಿಂತ ದೊಡ್ಡದು. ವ್ಯಕ್ತಿ ಮುಖ್ಯ ಅಲ್ಲ, ನಮಗೆ ಪಕ್ಷ ಮುಖ್ಯ ಅಂಥೇಳಿ ಪಕ್ಷ ಶಿಸ್ತು ಕ್ರಮ ಕೈಗೊಂಡಿದೆ. ಈ ಶಿಸ್ತು ಕ್ರಮಕ್ಕೆ ನಾವು ಸ್ವಾಗತವನ್ನು ಕೋರ್ತೀವಿ. ಸರ್, ಅಂದರೆ ಪದೇ ಪದೇ ಹೇಳಿಕೆಯನ್ನು ನೀಡ್ತಿದ್ರು, ಅದೊಂದು ಕೆಟ್ಟದಾಗಿ ವಿಮೃತವಾಗಿತ್ತು. 100% ಭಾರತೀಯ ಜನಸಂಘದಿಂದ ಭಾರತೀಯ ಜನತಾ ಪಕ್ಷದವರೆಗೆ ಯಾವಾಗ ಪಕ್ಷದ ಶಿಸ್ತನ್ನು ಯಾರ್ಯಾರು ಉಲ್ಲಂಘನೆ ಮಾಡಿದ್ದಾರೆ, ಅದು ರಾಷ್ಟ್ರ ಮಟ್ಟದಲ್ಲಿರ್ಬೋದು, ರಾಜ್ಯ ಮಟ್ಟದಲ್ಲಿರ್ಬೋದು, ಅವಾಗಲೆಲ್ಲ ಅವ್ರ ವಿರುದ್ಧ ಶಿಸ್ತು ಕ್ರಮ ಎಷ್ಟೇ ದೊಡ್ಡವರಾಗಿದ್ದರೂ ಕೂಡ ಶಿಸ್ತು ಕ್ರಮ ಆಗಿದೆ. ಬಸವನಗೌಡ ಯತ್ನಾಳರ ಮೇಲೆ ಭಾಳಷ್ಟು ಮುಂಚೆನೇ ಶಿಸ್ತು ಕ್ರಮ ಆಗಬೇಕಿತ್ತು. ಆದರೆ ಕೆಲವೊಂದು ಕಾರಣಗಳಿಂದ, ಬೇರೆ ಬೇರೆ ಚುನಾವಣೆಗಳ ಕಾರಣ ಇರ್ಬೋದು ಅಥವಾ ಅವರು ತಮ್ಮ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ ಹಿನ್ನೆಲೆ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಬಿಜೆಪಿ ಮುಖಂಡ ಬಾಬುವಾಲಿ, ಯತ್ನಾಳ್ ಉಚ್ಚಾಟನೆ ಎಂದೂ ಆಗಬೇಕಾಗಿತ್ತು, ಆದರೆ ಈಗ ಆಗಿದೆ. ಹಿರಿಯ ನಾಯಕರಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಿದ್ದ ಅವರನ್ನು ಉಚ್ಚಾಟಿಸಿದ್ದು ಕಾರ್ಯಕರ್ತರಲ್ಲಿ ಉತ್ಸಾಹ ತಂದಿದೆ ಎಂದರು. ಬಸವನಗೌಡ ಪಾಟೀಲ್ ಯತ್ನಾಳಾಗಿದ್ದಂಥ ಕ್ರಮೆ ದೇರಾಯ ಪರ ದುರುಸ್ತಾಯ ಅನುಭವಿದೆ. ಇದು ಎಂದೂ ಆಗಬೇಕಿತ್ತು, ಈಗಾಗಿದೆ. ಇದನ್ನು ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಒಂದು ಒಳ್ಳೆಯ ಸಂದೇಶ ಇದೆ. ಬಾಯಿಗೆ ಬಂದಂಗೆ ಹಿರಿಯರ ಬಗ್ಗೆ ಮಾತಾಡೋದು ಒಂದು ಶಾಲೆ ಮಾಡ್ಕೊಂಡಿದ್ದಂಥ ಬಸವನಗೌಡಗೆ ಇವತ್ತು ರಾಷ್ಟ್ರೀಯ ನಾಯಕರೇನು ಸಂದೇಶವನ್ನು ರವಾನೆ ಮಾಡಿದರೆ ಇದು ಕಾರ್ಯಕರ್ತರಿಗೆ ಉತ್ಸಾಹ ತಂದಿದೆ. ಇವಾಗಿದು ಬೀದರ್ ಜಿಲ್ಲೆಯಿಂದ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ. ಬೀದರ್ ರೌಂಡಪ್ನಲ್ಲಿ ನಮಸ್ಕಾರ.